Jai Shri Gurudev. Welcome to Biology online class. So let us continue the topic, that is incomplete dominance. In the previous class, I already explained what is incomplete dominance and what happens in F1 generation. See, incomplete dominance was discovered by Carl Kerens. Actually, Carl Kerens discovered the concept of incomplete dominance even before Mendel published his work. So Mendel published ಮಾಡಕ್ಕಿಂತ ಮುಂಚೆನೇ ಅಥವಾ the Carl Kerens discovered the concept of incomplete dominance even before the Mendel worked with his pea plants and published his work. So ಅವರು pea plant ಜೊತೆ ವರ್ಕ್ ಮಾಡಿ ಪಬ್ಲಿಷ್ ಮಾಡಕ್ಕಿಂತ ಮುಂಚೆನೇ ಕಾರ್ಲ್ ಕರೆನ್ಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ವರ್ಕ್ ಮಾಡಿರ್ತಾರೆ, ಬಟ್ ಇಟ್ ವಾಸ್ ನಾಟ್ ಎಕ್ಸ್ಪ್ಲೋರ್ ಆಗಿರೋದಿಲ್ಲ ಅಷ್ಟೇ. ಸೊ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಏನ್ ತಗೊಳ್ತಾರೆ ಅವರು ಅಂದ್ರೆ, ಸಿ ಟ್ರೂ ಬ್ರೀಡಿಂಗ್ ರೆಡ್ ಫ್ಲವರ್ಡ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಟ್ರೂ ಬ್ರೀಡಿಂಗ್ ವೈಟ್ ಫ್ಲವರ್ಡ್ ಪ್ಲಾಂಟ್, ಅದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಬೋರ್ಡ್ ಮೇಲೆ ಬರ್ದಿದ್ದೆ. ಸೊ ಇವಾಗ ಏನ್ ಬೇಡ. ಸೊ ಟ್ರೂ ಬ್ರೀಡಿಂಗ್ ರೆಡ್ ಫ್ಲವರ್ಡ್ ಪ್ಲಾಂಟ್ ಕ್ರಾಸ್ಡ್ ವಿತ್ ಟ್ರೂ ಬ್ರೀಡಿಂಗ್ ವೈಟ್ ಫ್ಲವರ್ಡ್ ಪ್ಲಾಂಟ್. ಯಾವ ಪ್ಲಾಂಟ್ ಅನ್ನ ತಗೊಂಡಿರೋದು? ನಾಟ್ ಪೀ ಪ್ಲಾಂಟ್. ಹಿಯರ್ ಕಾರ್ಲ್ ಕರೆನ್ಸ್ took snapdragon or Antirrhinum species, or you can say dog flower. So dog flower ಅಂತ ಹೇಳ್ತೀವಿ, snapdragon or Antirrhinum species ಅದನ್ನ ತಗೊಳ್ತಾರೆ. ಸೊ ಯಾರು? ಕಾರ್ಲ್ ಕರೆನ್ಸ್. ಅಂಡ್ ಮಿರಾಬಿಲಿಸ್ ಜಲಾಪ 4 o'clock ಪ್ಲಾಂಟ್ ಅಂತ ಏನ್ ಹೇಳ್ತೀವಿ, ಅದನ್ನು ಸಹ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಬಟ್ ನೀವು ಎಕ್ಸಾಮ್ ಅಲ್ಲಿ ಏನಾದ್ರೂ ಎಕ್ಸಾಂಪಲ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೆ ಕೇಳಿದ್ರೆ ಡಾಗ್ ಫ್ಲವರ್, ಸ್ನ್ಯಾಪ್ಡ್ರ್ಯಾಗನ್ ಆರ್ ಆಂಟಿರಿನಮ್ ಸ್ಪೀಶೀಸ್ ಇಷ್ಟನ್ನೇ ಬರಿಬೇಕು. ಮಿರಾಬಿಲಿಸ್ ಜಲಾಪ ಅಂತ ಬರಿಬಾರ್ದು, ಅದಕ್ಕೆ ಕನ್ಸಿಡರ್ ಮಾಡೋದಿಲ್ಲ. ಯಾಕೆಂತ ಅಂದ್ರೆ ಮಿರಾಬಿಲಿಸ್ ಜಲಾಪ ಆ ಒಂದು ನೇಮ್ ಅನ್ನ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇವಾಗ ನೋಡಿ, ರೆಡ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್, ವೈಟ್ ಅನ್ನೋದು ರೆಸೆಸಿವ್ ಕ್ಯಾರೆಕ್ಟರ್. ಈಗ ರೆಡ್ಗೆ ಜಿನೋಟೈಪ್ ಕ್ಯಾಪಿಟಲ್ ಆರ್ ಆಗುತ್ತೆ, ಬಿಕಾಸ್ ರೆಡ್ ಇಸ್ ಎ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ವೈಟ್ ಗೆ ಸ್ಮಾಲ್ ಆರ್ ಆಗುತ್ತೆ, ಬಿಕಾಸ್ ವೈಟ್ ಇಸ್ ಎ ರೆಸೆಸಿವ್ ಕ್ಯಾರೆಕ್ಟರ್. ನೆಕ್ಸ್ಟ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಸಿ ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರನೇ ಗ್ಯಾಮೆಟ್ ಫಾರ್ಮೇಶನ್ ಆಗ್ತಾ ಇದೆ. ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರ ಅಂದ್ರೆ ಪೇರೆಂಟ್ಸ್ ಅಲ್ಲಿ 2 ಅಲ್ಲಿಲ್ ಇರುತ್ತೆ, ಆ 2 ಅಲ್ಲಿಲ್ ಸಪರೇಟ್ ಆಗಿ ಗ್ಯಾಮೆಟಿಗೆ 1 ಅಲ್ಲಿಲ್ ಹೋಗುತ್ತೆ. ಇಷ್ಟು ಮಾತ್ರ ಇಲ್ಲಿ ಕರೆಕ್ಟ್ ಆಗಿ ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರನೇ ಆಗಿದೆ. ಈಗ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ, ಅಥವಾ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ರೆ ನಿಮಗೆ ಬರ್ತಾ ಇರೋ ಜಿನೋಟೈಪ್ ಕಾಂಬಿನೇಷನ್ ಏನು ಅಂತ ಅಂದ್ರೆ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್. ಅಕಾರ್ಡಿಂಗ್ ಟು ಲಾ ಆಫ್ ಡಾಮಿನೆನ್ಸ್ F1 ಅಲ್ಲಿ ನಮಗೆ ಏನ್ ಬರ್ಬೇಕಾಗಿರುತ್ತೆ? ರೆಡ್ ಬರ್ಬೇಕಾಗಿರುತ್ತೆ. ಸೊ ಈ ಒಂದು ಫ್ಲವರ್ ರೆಡ್ ಕಲರ್ ಆಗಿರ್ಬೇಕಾಗಿರುತ್ತೆ. ಸೊ ಯಾವ್ದ್ರ ಪ್ರಕಾರ? ಅಕಾರ್ಡಿಂಗ್ ಟು ಲಾ ಆಫ್ ಡಾಮಿನೆನ್ಸ್. ಬಟ್ ಇಲ್ಲಿ ಯಾವ ಕಲರ್ ಬರ್ತಾ ಇದೆ? ಪಿಂಕ್ ಕಲರ್ ಬರ್ತಾ ಇದೆ. ಅಂದ್ರೆ ಇದು ಯಾವ ಕಂಡೀಷನ್? ಹೆಟ್ರೋಜೈಗಸ್ ಕಂಡೀಷನ್. ಹೆಟ್ರೋಜೈಗಸ್ ಕಂಡೀಷನ್ ಅಲ್ಲಿ ಯಾಕೆ ಪಿಂಕ್ ಕಲರ್ ಬರ್ತಾ ಇದೆ ಅಂತ ಅಂದ್ರೆ, ಈ ಡಾಮಿನೆಂಟ್ ಜೀನ್ ಇದೆಯಲ್ಲ, ಈ ಡಾಮಿನೆಂಟ್ ಜೀನು ರೆಸೆಸಿವ್ ಜೀನ್ ಅನ್ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ F1 ಜನರೇಷನ್ ಅಲ್ಲಿ ರೆಡ್ ಗೆ ಬರೋ ಬದಲು, ದಟ್ ಈಸ್ ಇನ್ಸ್ಟೆಡ್ ಆಫ್ ರೆಡ್, ಪಿಂಕ್ ಕಲರ್ ವಾಸ್ ಅಬ್ಸರ್ವ್ ಇನ್ F1 ಜನರೇಷನ್, ಬಿಕಾಸ್ the dominant gene is not completely dominant over recessive gene in heterozygous condition. See, this is known as incomplete dominance. In homozygous condition, the dominant gene is expressed, and here you can observe red color. But in heterozygous condition, the dominant gene, which is the dominant gene here, capital R, the dominant gene is not completely dominant over recessive gene. So the dominant gene fails to express completely. It fails to suppress the recessive gene completely. That is, this dominant gene exhibit incomplete dominance. ಅರ್ಧಂಬರ್ಧ ಡಾಮಿನೆಂಟ್ ಕ್ಯಾರೆಕ್ಟರ್ ನ ಅದು ರೆಪ್ರೆಸೆಂಟ್ ಮಾಡುತ್ತೆ, ಯಾವುದು? ಡಾಮಿನೆಂಟ್ ಜೀನ್. ಸೊ ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಅಂದ್ರೆ, in the heterozygous condition, the dominant gene is not completely dominant over recessive gene, so that there is a formation of intermediate trait, or you can say, so intermediate trait was observed in F1 generation. Intermediate trait means, see, this is the phenotype which is intermediate to both the parental trait. ಎರಡು ಪೇರೆಂಟಲ್ ಟ್ರೇಟ್ ಗೆ ಮಧ್ಯದಲ್ಲಿದೆ, ಅಂದ್ರೆ ರೆಡ್ ಅಲ್ಲ, ವೈಟ್ ಅಲ್ಲ, ಪಿಂಕ್. ಸೊ ರೆಡ್ ಅಲ್ಲ, ವೈಟ್ ಅಲ್ಲ, ಪಿಂಕ್. ಹಾಗಾಗಿ ಏನಂತ ಹೇಳ್ಬೋದು? ಸೊ ಇನ್ F1 ಜನರೇಷನ್ the pink was produced, or the pink color was formed, that is
the phenotype which is intermediate to both the parental trait was formed. The phenotype which is intermediate to both the parental trait was formed ಅಂತ ಹೇಳ್ಬೋದು. ಈಗ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ. ಲಾ ಆಫ್ ಡಾಮಿನೆನ್ಸ್ ಇದೆಯಲ್ಲ, ಲಾ ಆಫ್ ಡಾಮಿನೆನ್ಸ್ ನ ಇದು ಒಬ್ಬೆ ಮಾಡ್ತಾ ಇಲ್ಲ, ಇಲ್ಲಿ ಆಗ್ತಾ ಇಲ್ಲ. ಲಾ ಆಫ್ ಡಾಮಿನೆನ್ಸ್ ಪ್ರಕಾರ ಇಲ್ಲಿ ರೆಡ್ ಬರ್ಬೇಕಿತ್ತು, ಬಟ್ ಅಲ್ಲಿ ಡಾಮಿನೆಂಟ್ ಜೀನು ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗಿಲ್ಲ ಅಂತ ಅಂದಾಗ ಇಂಟರ್ಮೀಡಿಯೇಟ್ ಟ್ರೇಟ್ ಸಹ ಬರುವಂತಹ ಚಾನ್ಸಸ್ ಇರುತ್ತೆ. ಆಗ ಮೆಂಡಲ್ ಕಾನ್ಸೆಪ್ಟ್ ಏನಾಗುತ್ತೆ, ಡಿವಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್ ಅಂತಾನೆ ಹೇಳ್ತೀವಿ. ಸೊ ಹಿಯರ್ ಪಿಂಕ್ ಕಲರ್ ಫ್ಲವರ್ ಪ್ಲಾಂಟ್ ಬರುತ್ತೆ. ಈಗ F1 ಸೆಲ್ಫಿಂಗ್ ಅನ್ನ ಮಾಡಬೇಕು, ದಟ್ ಈಸ್ ಈ ಪಿಂಕ್ ನ ಸೆಲ್ಫ್ ಪಾಲಿನೇಷನ್ ಮಾಡಬೇಕು. ಏನ್ F1 ಅಲ್ಲಿ ಬಂದಿರುತ್ತೆ ಅದನ್ನ ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಈ ಪಿಂಕ್ ಜಿನೋಟೈಪ್ ಅನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಗ್ಯಾಮೆಟ್ಸ್ ಬರ್ಕೊಳ್ಳಿ. ಪೇರೆಂಟ್ಸ್ 2 ಅಲ್ಲಿ ಇತ್ತು, ಗ್ಯಾಮೆಟ್ಸ್ ಗೆ 1 ಅಲ್ಲಿ ಹೋಯ್ತು. ಇಲ್ಲಿ 50% ಆಫ್ ದ ಗ್ಯಾಮೆಟ್ಸ್ ಅಲ್ಲಿ ಕ್ಯಾಪಿಟಲ್ ಆರ್ ಇದೆ, ರಿಮೈನಿಂಗ್ 50% ಆಫ್ ದ ಗ್ಯಾಮೆಟ್ಸ್ ಅಲ್ಲಿ ಸ್ಮಾಲ್ ಆರ್ ಇದೆ. ನೆಕ್ಸ್ಟ್ ಪನ್ನೆಟ್ ಸ್ಕ್ವೇರ್ ಅನ್ನ ಬರೀರಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ದೀಸ್ ಆರ್ ದ ಗ್ಯಾಮೆಟ್ಸ್ ಪ್ರೊಡ್ಯೂಸರ್. ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದಾಗ ಕ್ಯಾಪಿಟಲ್ ಆರ್, ಇದು ಇದ್ರ ಜೊತೆ ಫ್ಯೂಸ್ ಆಗುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇದು ಇದ್ರ ಜೊತೆ ಆದಾಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಇದು ಇದ್ರ ಜೊತೆ ಆದಾಗ ಸ್ಮಾಲ್ ಆರ್ ಬರುತ್ತೆ. ಕ್ಯಾಪಿಟಲ್ ಆರ್ ಬಂದ್ರೆ ಯಾವ ಒಂದು ಕಲರ್ ಬರುತ್ತೆ ಫ್ಲವರ್ ಗೆ, ರೆಡ್ ಕಲರ್ ಬರುತ್ತೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಡಾಮಿನೆನ್ಸ್ in heterozygous condition also the dominant gene is expressed, but here in heterozygous condition the dominant gene is not expressed, or you can say the dominant gene fails to express completely. Dominant gene not expressed ಅನ್ನೋದಕ್ಕಿಂತ ಡಾಮಿನೆಂಟ್ ಜೀನು ಕಂಪ್ಲೀಟ್ ಆಗಿ ತನ್ನನ್ನ ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಡಾಮಿನೆಂಟ್ ಜೀನ್ fails to express completely in heterozygous condition, but according to law of dominance in heterozygous condition also the dominant gene is expressed, but here in heterozygous condition the dominant gene fails to express completely, or you can say the dominant gene is not completely dominant over recessive gene, so intermediate trait was observed. So capital R small r ಬಂದಾಗ ಯಾವ ಒಂದು ಕಲರ್ ಬರುತ್ತೆ ಫ್ಲವರ್ ಗೆ, ಪಿಂಕ್ ಬರುತ್ತೆ. ಸೊ ಇಲ್ಲೂ ಸಹ ಯಾವ್ದು ಬರುತ್ತೆ, ಪಿಂಕ್ ಬರುತ್ತೆ. ಸ್ಮಾಲ್ ಆರ್ ಇದ್ದಾಗ ರೆಸೆಸಿವ್ ಕ್ಯಾರೆಕ್ಟರ್, ದಟ್ ಈಸ್ ವೈಟ್ ಫ್ಲವರ್ ಪ್ಲಾಂಟ್ ಬರುತ್ತೆ. ಸೊ ನೋಡಿ F2 ಜನರೇಷನ್ ಅಲ್ಲಿ ಈ ತರ ಬರುತ್ತೆ. ಇವಾಗ ರೇಷಿಯೋಸ್ ನ ಬರೀ. ಸಿ ಫಸ್ಟ್ ಒನ್ ಫಿನೋಟಿಪಿಕ್ ರೇಷಿಯೋ. ಫಿನೋಟಿಪಿಕ್ ರೇಷಿಯೋ ಏನಾಯ್ತು ಅಂತ ನೋಡೋಣ. ಫಿನೋಟೈಪ್ ರೆಡ್ ಒಂದಿದೆ, ಪಿಂಕ್ 2 ಇದೆ, ವೈಟ್ 1 ಇದೆ. ಸೊ ಹಾಗಾದ್ರೆ 1 ರೆಡ್ ಇದೆ, 2 ಪಿಂಕ್ ಇದೆ, ಅಗೈನ್ 1 ವೈಟ್ ಇದೆ. ಇದನ್ನೇ ಫಿನೋಟಿಪಿಕ್ ರೇಷಿಯೋ 1:2:1. 1 ಏನಿಲ್ಲಿ ರೆಡ್, 2 ಏನೋ ಪಿಂಕ್, ಅಗೈನ್ 1 ಏನೋ ವೈಟ್. ರೆಡ್ ಈಸ್ಟು ಪಿಂಕ್ ಈಸ್ಟು ವೈಟ್, ದಟ್ ಈಸ್ 1:2:1. ಸೊ ದಟ್ ಈಸ್ ಫಿನೋಟಿಪಿಕ್ ರೇಷಿಯೋ. ನೆಕ್ಸ್ಟ್ let us write what is the genotypic ratio of incomplete dominance. Genotypic ratio ಏನು ಬರುತ್ತೆ ನೋಡಿ, ಕ್ಯಾಪಿಟಲ್ ಆರ್ 1 ಇದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2 ಇದೆ, ಸ್ಮಾಲ್ ಆರ್ 1 ಇದೆ, ಸ್ಮಾಲ್ ಆರ್ 1 ಇದೆ. ಸೊ ಇಲ್ಲಿ ಜಿನೋಟೈಪ್ ಅನ್ನ ಬರೆಯೋಣ. ಕ್ಯಾಪಿಟಲ್ ಆರ್ 2 ಇರೋದೇನು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, 1 ಇರೋದೇನು ಸ್ಮಾಲ್ ಆರ್. ಫಿನೋಟಿಪಿಕ್ ರೇಷಿಯೋನ ಬರಿಬೇಕಾದ್ರೆ ರೇಷಿಯೋನ ಬರ್ದಾದ್ಮೇಲೆ ಫಿನೋಟೈಪ್ ಅನ್ನೇ ಬರಿಬೇಕು. ಜಿನೋಟಿಪಿಕ್ ರೇಷಿಯೋನ ಬರಿಬೇಕಾದ್ರೆ ಆ ರೇಷಿಯೋನ ಬರ್ದಾದ್ಮೇಲೆ ಜಿನೋಟೈಪ್ ಅನ್ನೇ ಬರಿಬೇಕು. ಇದು ಒಂದಿದೆ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ 2 ಇದೆ, ಸ್ಮಾಲ್ ಆರ್ 1 ಇದೆ. ಇಲ್ಲಿ ಏನಾಯ್ತು ಇವಾಗ, ಜಿನೋಟಿಪಿಕ್ ರೇಷಿಯೋ ಅಂಡ್ ಫಿನೋಟಿಪಿಕ್ ರೇಷಿಯೋ ಇಸ್ ಸೇಮ್ in incomplete dominance, but in Mendelian monohybrid cross the phenotypic ratio was 3:1. ಹೌದು ತಾನೆ? ಸೊ ಮೆಂಡೆಲಿಯನ್ monohybrid cross ಅಲ್ಲಿ phenotypic ratio ಎಷ್ಟು ಬಂದಿತ್ತು, 3:1 ಬಂದಿತ್ತು. See, the monohybrid phenotypic ratio that is 3:1 change to 1:2:1 in case of incomplete dominance. ಸೊ ಮೆಂಡೆಲಿಯನ್ monohybrid cross ಅಲ್ಲಿ ಬಂದಂತಹ 3:1 ಫಿನೋಟಿಪಿಕ್ ರೇಷಿಯೋ ಏನಾಗುತ್ತೆ, 1:2:1 ಗೆ ಚೇಂಜ್ ಆಗುತ್ತೆ. ಫಿನೋಟಿಪಿಕ್ ರೇಷಿಯೋ ಅಲ್ಲಿ ಚೇಂಜ್ ಬರುತ್ತೆ. ಮೆಂಡೆಲಿಯನ್ monohybrid cross ತರ ಬರ್ತಾ ಇಲ್ಲ ಫಿನೋಟಿಪಿಕ್ ರೇಷಿಯೋ, because here the dominant gene is not completely dominant over recessive gene, so that you can observe the intermediate trait, or you can say
The phenotype which is intermediate to both the parental trait was observed in F1 generation. ಹೌದು ತಾನೆ? ಸೊ ಈ ಒಂದು ಫಿನೋಟೈಪ್ ಈ ಎರಡು ಪೇರೆಂಟ್ ಗೆ ಇಂಟರ್ಮೀಡಿಯೇಟ್ ಆಗಿದೆ, ಅಂದ್ರೆ ರೆಡ್ ಅಲ್ಲ ವೈಟ್ ಅಲ್ಲ, ಅದ್ರ ಮಧ್ಯದಲ್ಲಿ ಪಿಂಕ್ ಬರುತ್ತಲ್ವಾ, ಅದು ಬರುತ್ತೆ. ಈಗ ರೆಡ್ ಕಲರ್ ಗೆ ವೈಟ್ ಕಲರ್ ಮಿಕ್ಸ್ ಮಾಡಿದ್ರೆ ಏನ್ ಬರುತ್ತೆ ನಿನಗೆ? ಪಿಂಕ್ ಕಲರ್ ಬರುತ್ತೆ. ಹಾಗಾಗಿ ರೆಡ್ ಅಲ್ಲ ವೈಟ್ ಅಲ್ಲ, ಎರಡು ಮಧ್ಯದಲ್ಲಿ ಬರ್ತಾ ಇರೋ ಪಿಂಕ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ದ ಫಿನೋಟೈಪ್ ವಿಚ್ ಈಸ್ ಇಂಟರ್ಮೀಡಿಯೇಟ್ ಟು ಬೋತ್ ದ ಪೇರೆಂಟಲ್ ಟ್ರೇಟ್ ವಾಸ್ ಅಬ್ಸರ್ವ್ಡ್ ಇನ್ F1 ಜನರೇಷನ್ ಅಂತ ಹೇಳಿ. ಸೊ ಹಾಗಾಗಿ ಫಿನೋಟಿಪಿಕ್ ರೇಷಿಯೋ 3:1 ಇಂದ 1:2:1 ಗೆ ಚೇಂಜ್ ಆಯ್ತು ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. The genotypic ratio is the same. The genotypic ratio is the same as we would expect in any Mendelian monohybrid cross. ಯಾವುದೇ ಒಂದು ಮೆಂಡೆಲಿಯನ್ ಮಾನೋಹೈಬ್ರಿಡ್ ಕ್ರಾಸ್, ಯಾವುದೇ ಟ್ರೇಟ್ ಅನ್ನ ತಗೊಂಡು ಮೆಂಡೆಲಿಯನ್ ಮಾನೋಹೈಬ್ರಿಡ್ ಕ್ರಾಸ್ ಮಾಡಿದಾಗ ಏನ್ ಜಿನೋಟಿಪಿಕ್ ರೇಷಿಯೋ ಬರ್ತಾ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ 1:2:1. ನಾವು ಎಕ್ಸ್ಪೆಕ್ಟ್ ಮಾಡಿರೋ ತರನೇ ಇಲ್ಲಿ ಬರುತ್ತೆ. ಎಕ್ಸ್ಪೆಕ್ಟೆಡ್ ಜಿನೋಟಿಪಿಕ್ ರೇಷಿಯೋ ವಾಸ್ ಅಬ್ಸರ್ವ್ಡ್ ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, but phenotypic ratio changed from 3:1 to 1:2:1. Why? Because here the dominant gene is not completely dominant over recessive gene. Dominant gene fails to suppress the recessive gene completely. That is incomplete dominance. So Mendel concept ಏನಾಗುತ್ತೆ, law of dominance ಏನಾಗುತ್ತೆ, deviate ಆಗುತ್ತೆ. So ಹಾಗಾಗಿ incomplete dominance ಅನ್ನ deviations from Mendelism ಅಂತ ಹೇಳ್ತೀವಿ. So ಇವಾಗ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಫಿನೋಟಿಪಿಕ್ ರೇಷಿಯೋ ಮತ್ತೆ ಜಿನೋಟಿಪಿಕ್ ರೇಷಿಯೋ ಸೇಮ್ ಇರುತ್ತೆ. ಈಗ ಈ ಕೆಲವೊಂದು ಪಾಯಿಂಟ್ಸ್ ನ ಬರಿತಾ ಹೋಗೋಣ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ 5 ಮಾರ್ಕ್ಸ್ ಗೆ ಕೊಟ್ಟಾಗ ನೀವೇನೇನ್ ಬರಿಬಹುದು ಅಂತ. ಈಗ ಫಸ್ಟ್ ಪಾಯಿಂಟ್ ಅಲ್ಲಿ ನಾನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಡೆಫಿನೇಷನ್ ಬರ್ದಿದ್ದೀನಿ, ಅದನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಬರ್ದಿದ್ದೆ, ಬಟ್ ಇವಾಗ ಅದು ಡಿಸ್ಕಂಟಿನ್ಯೂ ಆಗುತ್ತೆ ಅಂತ ಮತ್ತೆ ಬರ್ದಿದ್ದೀನಿ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಯಾವ್ದು ಡಾಮಿನೆಂಟ್ ಜೀನೋ ಅದು ಯಾವ ಒಂದು ಜೀನಿಗೆ ಕಂಪ್ಲೀಟ್ಲಿ ಡಾಮಿನೆಂಟ್ ಆಗಿಲ್ಲ ಅಂತ ಬರ್ದಿದ್ದೀನಿ. ದಟ್ ಈಸ್ ಕ್ಯಾಪಿಟಲ್ ಆರ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ಸ್ಮಾಲ್ ಆರ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಇನ್ನೇನ್ ಬರಿಬಹುದು ಅಂತ ಅಂದ್ರೆ, ದಿಸ್ ಇಸ್ ದ F1 ಜನರೇಷನ್. ದ F1 ಜನರೇಷನ್ ಡಿಡ್ ನಾಟ್ ರಿಸೆಂಬಲ್ ಐದರ್ ಆಫ್ ದ ಪೇರೆಂಟ್ಸ್ ಅಂತ ಬರಿಬೋದಾ? F1 ಜನರೇಷನ್ ಎರಡೂ ಪೇರೆಂಟ್ ರಿಸೆಂಬಲ್ ಮಾಡ್ತಾ ಇಲ್ಲ ಅಂತ ಬರಿಬಹುದು. ಸೊ ದ F1 generation, or you can say F1 phenotype. F1 phenotype did not resemble either of the parents. F1 phenotype did not resemble either of the two parents. Ibru parents F1 ಜನರೇಷನ್ ರಿಸೆಂಬಲ್ ಮಾಡ್ತಾ ಇಲ್ಲ. F1 ಜನರೇಷನ್ ಅಲ್ಲಿ ಇಂಟರ್ಮೀಡಿಯೇಟ್ ಟ್ರೇಟ್ ಬಂತು ಅಂತ ನಾವು ಮೆನ್ಷನ್ ಮಾಡಬೇಕು. ಅದನ್ನ ಆಲ್ರೆಡಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಡೆಫಿನೇಷನ್ ಏನು ಅಂತ ಬರ್ದಿದ್ದೀನಿ. ಸೊ ನೆಕ್ಸ್ಟ್ ಏನ್ ಬರಿಬಹುದು ಅಂದ್ರೆ, ದ ಜಿನೋಟಿಪಿಕ್ ರೇಷಿಯೋಸ್ were exactly as we would expect in any Mendelian monohybrid cross. The genotypic ratios were exactly as we would expect in any Mendelian monohybrid cross. ಅಂತ ಅಂದ್ರೆ ಜಿನೋಟಿಪಿಕ್ ರೇಷಿಯೋ ನಾವು ಯಾವುದೇ ಮೆಂಡೆಲಿಯನ್ ಯಾವುದೇ ಟ್ರೇಟ್ ಅನ್ನ ತಗೊಂಡು ಮೆಂಡೆಲಿಯನ್ ಮಾನೋಹೈಬ್ರಿಡ್ ಕ್ರಾಸ್ ಮಾಡಿದಾಗ ಏನ್ ಬರುತ್ತೆ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಕ್ಸ್ಪೆಕ್ಟೆಡ್ ರೇಷಿಯೋನೇ ಬಂದಿದೆ. ಬಟ್ ಫಿನೋಟಿಪಿಕ್ ರೇಷಿಯೋ changed from 3:1 to 1:2:1. ಇನ್ನೊಂದು ಪಾಯಿಂಟ್ ಸಹ ನೀವು ಬೇಕಾದ್ರೆ ಬರೀಬಹುದು. ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ದ ಫಿನೋಟಿಪಿಕ್ ರೇಷಿಯೋ ಅಂಡ್ ಜಿನೋಟಿಪಿಕ್ ರೇಷಿಯೋ ಇಸ್ ಸೇಮ್ ಅಂತ ಬರೀಬಹುದು. ಸೊ ಸೇಮ್ ಫಿನೋಟಿಪಿಕ್ ಮತ್ತೆ ಜಿನೋಟಿಪಿಕ್ ರೇಷಿಯೋ ಬರುತ್ತೆ ಅಂತ ಬರೀಬಹುದು. ಈಗ ಇಲ್ಲಿ ನೋಡಿ, ಮೆಂಡಲ್ ಮಾನೋಹೈಬ್ರಿಡ್ ಕ್ರಾಸ್ ಮಾಡ್ಬೇಕಾದ್ರೆ ನಾನು ಏನಂತ ಹೇಳಿದ್ದೆ ಅಂದ್ರೆ, ಈಗ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಮತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅನ್ನ ಸೆಲ್ಫ್ ಪಾಲಿನೇಷನ್ ಮಾಡ್ಬೇಕಾದ್ರೆ ನಿಮಗೆ ಗ್ಯಾಮೆಟ್ಸ್ ಈ ತರ ಬರುತ್ತೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತ ಬರುತ್ತೆ. ಈಗ ಇದು ಗ್ಯಾಮೆಟ್ಸ್ ಫರ್ಟಿಲೈಸೇಷನ್ ಆದಾಗ
ನಿಮಗೆ ಕಾಂಬಿನೇಷನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರುತ್ತೆ. ಮೆಂಡಲಿಯನ್ ಮಾನೋಹೈಬ್ರಿಡ್ ಕ್ರಾಸ್ ಮಾಡಿದ್ರಲ್ಲ, ಲಾಫ್ ಡಾಮಿನೆನ್ಸ್ ಪ್ರಕಾರ ತಗೊಳ್ಳೋದಾದ್ರೆ ಇದು ರೆಡ್ ಆಗ್ಬೇಕಿತ್ತು, ಇದು ರೆಡ್ ಆಗ್ಬೇಕಿತ್ತು, ಇದು ವೈಟ್ ಆಗ್ಬೇಕಿತ್ತು. ಅಂದ್ರೆ ಅರ್ಥ ಏನು, ಈ ಎರಡು ಅಲ್ಲಿಲು ಮಿಕ್ಸ್ ಆಗ್ತಾ ಇಲ್ಲ ಅಂತ ಹೇಳಿದ್ದೆ, ಹೌದಾ? ಈ ಎರಡು ಅಲಿಲು ಮಿಕ್ಸ್ ಆಗ್ದಲೇ ಇರೋದಕ್ಕೆ ಈ ಎರಡು ಅಲಿಲಿನ ಎಕ್ಸ್ಪ್ರೆಷನ್ಸ್ ಮಿಕ್ಸ್ ಆಗ್ತಾ ಇಲ್ಲ. ಹಾಗಾಗಿ ರೆಡ್ ಮತ್ತೆ ವೈಟ್ ಯಾವುದೇ ಕಾರಣಕ್ಕೂ ಮಿಕ್ಸ್ ಆಗೋದಿಲ್ಲ. ಇಂಟರ್ಮೀಡಿಯೇಟ್ ಟ್ರೇಟ್ ಬರೋದಿಲ್ಲ. ಅಲ್ಲಿ ಇಂಟರ್ಮೀಡಿಯೇಟ್ ಟ್ರೇಟ್ ಬರ್ತಾ ಇಲ್ಲ ಅಂತ ಅಂದ್ರೆ ಆಸ್ ಸಚ್ ಅದು F2 ಜನರೇಷನ್ ಅಲ್ಲಿ ಟ್ರೇಟ್ ರಿಕವರ್ ಆಗ್ತಾ ಇದೆ ಆಸ್ ಸಚ್ ಅಂತ ಅಂದ್ರೆ ಅರ್ಥ ಈ ಎರಡು ಅಲಿಲ್ಸ್ ಮಿಕ್ಸ್ ಆಗಿಲ್ಲ. ಹಾಗಾಗಿ ಇಲ್ಲಿ ನೀನು ಇದಕ್ಕೂ ರೆಡ್ ಬರುತ್ತೆ, ಇದಕ್ಕೂ ರೆಡ್ ಬರುತ್ತೆ, ಇಂಟರ್ಮೀಡಿಯೇಟ್ ಟ್ರೇಟ್ ಬರಲ್ಲ. ಅದು ಲಾ ಆಫ್ ಸೆಗ್ರಿಗೇಷನ್ ಅಥವಾ ಮೆಂಡಲಿಯನ್ ಮಾನೋಹೈಬ್ರಿಡ್ ಕ್ರಾಸ್. ಬಟ್ ಇಲ್ಲೇನಾಯ್ತು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಒಟ್ಟಿಗೆ ಇದ್ದಾಗ ನಿನಗೆ ಪಿಂಕ್ ಬರ್ತಾ ಇದೆ. ಅಂದ್ರೆ ಅರ್ಥ ಏನು, ರೆಡ್ ನ ಎಕ್ಸ್ಪ್ರೆಸ್ ಮಾಡುವಂತಹ ಕ್ಯಾಪಿಟಲ್ ಆರು ವೈಟ್ ನ ಎಕ್ಸ್ಪ್ರೆಸ್ ಮಾಡುವಂತಹ ಸ್ಮಾಲ್ ಆರು ಮಿಕ್ಸ್ ಆಗಿದೆ ಅಂತ ತಾನೇ ಅರ್ಥ. ಅಲಿಲ್ಸ್ ಮಿಕ್ಸ್ ಆಗಿರೋದ್ರಿಂದ ಅದ್ರ ಎಕ್ಸ್ಪ್ರೆಷನ್ ಮಿಕ್ಸ್ ಆಯ್ತು. ರೆಡ್ ಕಲರ್ ಗೆ ನೀನು ಯಾವ ವೈಟ್ ಕಲರ್ ನ ಮಿಕ್ಸ್ ಮಾಡಿದಾಗ ನಿನಗೆ ಪಿಂಕ್ ಕಲರ್ ಬರುತ್ತೆ. ಅದೇ ನಿನಗೆ ಬರ್ತಾ ಇರೋದು ಯಾವ ಜನರೇಷನ್ ಅಲ್ಲಿ, F1 ಜನರೇಷನ್ ಅಲ್ಲಿ. ಅಲಿಲ್ಸ್ ಬ್ಲೆಂಡ್ ಆಗೋದಿಲ್ಲ ಅಂತ ಮೆಂಡಲ್ ಹೇಳ್ತಾರೆ. ಮೆಂಡಲ್ ಪ್ರಕಾರ ಈ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲೂ ರೆಡ್ಡೇ ಬರ್ಬೇಕಿತ್ತು, ಲಾ ಆಫ್ ಡಾಮಿನೆನ್ಸ್ ಅಂತಾನು ಹೇಳ್ತಾರೆ. ಬಟ್ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಈ ಎರಡು ಅಲಿಲು ಮಿಕ್ಸ್ ಆಗ್ತಾ ಇರೋದ್ರಿಂದ ಅದ್ರ ಎಕ್ಸ್ಪ್ರೆಷನ್ಸ್ ಮಿಕ್ಸ್ ಆಗಿ ರೆಡ್ ಅಲ್ಲ ವೈಟ್ ಅಲ್ಲ ಪಿಂಕ್ ಬರ್ತಾ ಇದೆ. ಸೊ ರೆಡ್ ಗೆ ನೀನು ವೈಟ್ ಕಲರ್ ಮಿಕ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಪಿಂಕ್ ಕಲರ್. ಸೊ ಹಾಗಾಗಿ ಇನ್ನೊಂದು ಪಾಯಿಂಟ್ ನೀವು ಏನ್ ಹೇಳ್ಬೋದು ಅಂತ ಅಂದ್ರೆ ಅಲಿಲ್ಸ್ ಏನಾಗಿದೆ, ಇಲ್ಲಿ ಮಿಕ್ಸಿಂಗ್ ಆಗಿದೆ. ದೇರ್ ಇಸ್ ಎ ಮಿಕ್ಸಿಂಗ್ ಆಫ್ ಎಕ್ಸ್ಪ್ರೆಷನ್ ಆಫ್ ಅಲಿಲ್ಸ್. There is a mixing of expression of alleles. Alleles mix ಆಗಿದೆ ಅಂತ ಹೇಳ್ಬೋದಲ್ವಾ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಈ ಎರಡು ಮಿಕ್ಸ್ ಆಗಿರೋದಕ್ಕೆ ಕ್ಯಾಪಿಟಲ್ ಆರ್ ಎಕ್ಸ್ಪ್ರೆಸ್ ಮಾಡೋದು ರೆಡ್ ನ, ಸ್ಮಾಲ್ ಆರ್ ಎಕ್ಸ್ಪ್ರೆಸ್ ಮಾಡೋದು ವೈಟ್ ನ. ಈ ಎರಡು ಅಲಿಲ್ ಮಿಕ್ಸ್ ಆಗಿದ್ದಕ್ಕೆ ಈ ಎರಡು ಅಲಿಲು ಎಕ್ಸ್ಪ್ರೆಸ್ ಮಾಡುವಂತಹ ಆ ಒಂದು ಕಲರ್ ಮಿಕ್ಸ್ ಆಯ್ತು. ಎರಡು ಕಲರ್ ಮಿಕ್ಸ್ ಆದ್ರೆ ಯು ಗೆಟ್ ಪಿಂಕ್ ಕಲರ್. ಬಟ್ ಲಾ ಆಫ್ ಸೆಗ್ರಿಗೇಷನ್ ಪ್ರಕಾರ, ಲಾ ಆಫ್ ಡಾಮಿನೆನ್ಸ್ ಪ್ರಕಾರ ಮಿಕ್ಸ್ ಆಗಬಾರ್ದಿತ್ತು. ಪೀ ಪ್ಲಾಂಟ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಲಿಲ್ಸ್ ಮಿಕ್ಸ್ ಆಗ್ತಾ ಇಲ್ಲ. 7 ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಟ್ರೇಟ್ ನಾವು ಮಾನೋಹೈಬ್ರಿಡ್ ಕ್ರಾಸ್ ಕಂಡಕ್ಟ್ ಮಾಡಿದಾಗ ಮಿಕ್ಸ್ ಆಗ್ತಾ ಇಲ್ಲ. ಅಲ್ಲಿ ಇಂಟರ್ಮೀಡಿಯೇಟ್ ಟ್ರೇಟ್ ಬರ್ತಾ ಇಲ್ಲ. ಬಟ್ ಇಲ್ಲಿ ಇಂಟರ್ಮೀಡಿಯೇಟ್ ಟ್ರೇಟ್ ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಅಲಿಲ್ಸ್ ಮಿಕ್ಸ್ ಆಗ್ತಾ ಇದೆ. ಆ ಒಂದು ಅಲಿಲ್ಸ್ ಗಳ ಎಕ್ಸ್ಪ್ರೆಷನ್ ಮಿಕ್ಸ್ ಆಗಿ ಯು ವಿಲ್ ಗೆಟ್ ಇಂಟರ್ಮೀಡಿಯೇಟ್ ಟ್ರೇಟ್ ಇನ್ ದ F1 ಜನರೇಷನ್. ಸೊ ಹಾಗಾಗಿ ಇಲ್ಲಿ ಮೆಂಡಲಿಯನ್ ಕಾನ್ಸೆಪ್ಟ್, ಆ ಮೆಂಡಲ್ ಏನ್ ಹೇಳ್ತಾರೆ ಕಾನ್ಸೆಪ್ಟ್ ಅದು ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಹಾಗಾಗಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಡಿವಿಯೇಷನ್ಸ್ ಫ್ರಮ್ ಮೆಂಡಲಿಸಮ್ ಗೆ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಲಾಸ್ಟ್ ಪಾಯಿಂಟ್ ಇದನ್ನ ಬರೀಬಹುದಲ್ವಾ. ದೇರ್ ಇಸ್ ಎ ಮಿಕ್ಸಿಂಗ್ ಆಫ್ ಎಕ್ಸ್ಪ್ರೆಷನ್ ಆಫ್ ಅಲಿಲ್ಸ್ ಸೊ ದಟ್ ಯು ವಿಲ್ ಗೆಟ್ ಪಿಂಕ್ ಕಲರ್ ಫ್ಲವರ್ಸ್ ಇನ್ ದ F1 ಜನರೇಷನ್ ಅಂತ ಹೇಳ್ಬೋದು. See, this is about incomplete dominance discovered by the scientist called Currents. Okay? ಅರ್ಥ ಆಯ್ತಲ್ಲ incomplete dominance ಅಂತ ಅಂದ್ರೆ ನೋಡಿ, ಇದನ್ನ 5 ಮಾರ್ಕ್ಸ್ ಗೆ ಕೇಳಿದಾಗ ಈ ಒಂದು ಕ್ರಾಸ್ ನ ಬರೆದು ಇಲ್ಲಿ ಏನೇನು ಪಾಯಿಂಟ್ಸ್ ನ ಬರೆದಿದ್ದೀನಿ ಅದಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಸೊ ಏನೇನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಡೆಫಿನೇಷನ್ ಹೇಳ್ಬೇಕಾಗತ್ತೆ. ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಕ್ಯಾಪಿಟಲ್ ಆರ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ಸ್ಮಾಲ್ ಆರ್ ಅಂತ ಹೇಳ್ಬೋದು. ಅಂಡ್ ಇನ್ನೇನಂತ ಹೇಳ್ಬೋದು, ದ ಜಿನೋಟಿಪಿಕ್ ರೇಷಿಯೋಸ್ were exactly as we would expect in any Mendelian monohybrid cross, but the phenotypic ratio changed from 3:1 to 1:2:1, and there is a mixing of expression of alleles so that you will get pink colored flowers in F1 generation ಅಂತ ಹೇಳ್ಬೋದು. ಸಿಂಪಲ್ ಕಾನ್ಸೆಪ್ಟ್. ಬಟ್ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಮೇನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುವಂತ ಒಂದು ಪಾಯಿಂಟ್, ಮೆಂಡಲಿಯನ್ ಕಾನ್ಸೆಪ್ಟ್. ಮೆಂಡಲ್ ಕಾನ್ಸೆಪ್ಟ್ ಏನಾಗ್ತಾ ಇದೆ, ಅಲ್ಲಿ ಡಿವಿಯೇಟ್ ಆಗ್ತಾ ಇದೆ. ಲಾ ಆಫ್ ಡಾಮಿನೆನ್ಸ್ ಇದೆಯಲ್ಲ ಅದು ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ಇದು ಪೀ ಪ್ಲಾಂಟ್ ಅಲ್ಲ, ಡಾರ್ಕ್ ಫ್ಲವರ್ ಆರ್ ಸ್ನ್ಯಾಪ್ ಡ್ರ್ಯಾಗನ್ ಆರ್ ಆಂಟಿಹಿನಮ್ ಸ್ಪೀಶೀಸ್ ಆರ್ ಯು ಕ್ಯಾನ್ ಸೇ ಮಿರಾಬಿಲಿಸ್ ಜಲಾಪ ಆರ್ 4 o'clock ಪ್ಲಾಂಟ್. ಅದರಲ್ಲಿ ನಾವು ತಗೊಂಡಿರುವಂತ ಟ್ರೇಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ದಟ್ ಈಸ್ ಫ್ಲವರ್ ಕಲರ್. ಫ್ಲವರ್ ಕಲರ್ ನ ತಗೊಂಡಿರೋದು ದಟ್ ಈಸ್ ರೆಡ್ ಅಂಡ್ ವೈಟ್. ಓಕೆ, ದಿಸ್ ಈಸ್ ಅಬೌಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. Now let us see the concept of dominance. Concept of dominance. Concept of dominance. That is, what exactly is dominance?
why some alleles are dominant and why some alleles are recessive. ಆ ಒಂದು ಕಾನ್ಸೆಪ್ಟ್ ಅನ್ನ ಇವಾಗ ತಿಳ್ಕೊಳ್ತಾರೆ. ಡಾಮಿನೆನ್ಸ್ ಅಂದ್ರೆ ಏನ್ ಎಕ್ಸಾಕ್ಟ್ ಆಗಿ ಏನ್ ಡಾಮಿನೆನ್ಸ್ ಅಂತ ಅಂದ್ರೆ ಕೆಲವೊಂದು ಅಲೀಲ್ಸ್ ಗಳು ಯಾಕೆ ಡಾಮಿನೆಂಟ್ ಆಗುತ್ತೆ, ಕೆಲವೊಂದು ಅಲೀಲ್ಸ್ ಗಳು ಯಾಕೆ ರೆಸಿಸಿವ್ ಆಗುತ್ತೆ. ಇವಾಗ ನಾನು ನಿಮಗೆ ಗೊತ್ತಿರೋ ಹಾಗೆ ಒಂದು ಜೀನೋ ಎರಡು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಜೀನ್ ಅಂದ್ರೂ ಒಂದೇ, ಅಲೀಲ್ಸ್ ಅಂದ್ರೂ ಒಂದೇ. ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ ಟೂ ಅಲಿಲಿಕ್ ಫಾರ್ಮ್. ಫಾರ್ ಎಕ್ಸಾಂಪಲ್, ಈಗ ಇದನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ನೇ ನಾನು ತಗೊಳ್ಳೋದಾದ್ರೆ, ಸೊ ಆ ಫ್ಲವರ್ ಕಲರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಒಂದು ಜೀನು ಈ ಎರಡು ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ. ಈ ಎರಡು ಅಲಿಲಲ್ಲಿ ಒಂದು ಅಲಿಲ್ ಯಾಕೆ ಡಾಮಿನೆಂಟ್ ಆಗ್ತಾ ಇದೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ಡಾಮಿನೆನ್ಸ್, ವೈ ಸಮ್ ಅಲಿಲ್ಸ್ ಆರ್ ಡಾಮಿನೆಂಟ್ ಅಂಡ್ ವೈ ಸಮ್ ಅಲಿಲ್ಸ್ ಆರ್ ರೆಸೆಸಿವ್ ಅಂತ ನೋಡೋಣ. ಸೊ ಇವಾಗ ದಿಸ್ ಜೀನ್ contains the, what does gene contains? Gene contains the information for the expression of a particular trait. Gene contains the information for the expression of ಪರ್ಟಿಕ್ಯುಲರ್ ಟ್ರೇಟ್. ಒಂದು ಪರ್ಟಿಕ್ಯುಲರ್ ಟ್ರೇಟ್ ಎಕ್ಸ್ಪ್ರೆಸ್ ಆಗಕ್ಕೆ ಏನ್ ಇನ್ಫಾರ್ಮೇಶನ್ ಇರಬೇಕು, ಆ ಒಂದು ಇನ್ಫಾರ್ಮೇಶನ್ ಎಲ್ಲಿರುತ್ತೆ ಅಂದ್ರೆ ಜೀನ್ ಅಲ್ಲಿ ಇರುತ್ತೆ. ಈಗ ಫ್ಲವರ್ ಕಲರ್ ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಇನ್ಫಾರ್ಮೇಶನ್ ಅಲ್ಲಿ ಇರುತ್ತೆ, ಜೀನ್ ಅಲ್ಲಿ ಇರುತ್ತೆ ಅಂತ. ಇಟ್ ಕಂಟೈನ್ಸ್ ದ ಇನ್ಫಾರ್ಮೇಶನ್ ಫಾರ್ ದ ಎಕ್ಸ್ಪ್ರೆಷನ್ ಆಫ್ ಪರ್ಟಿಕ್ಯುಲರ್ ಟ್ರೇಟ್. ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ ಟೂ ಅಲಿಲಿಕ್ ಫಾರ್ಮ್. If these two alleles are identical, then that condition is known as homozygous. ಯಾವ್ದಾದ್ರೂ ಒಂದು ಎಕ್ಸಾಂಪಲ್ ತಗೊಳ್ಳಿ, ಸಾಲು ಡ್ವಾರ್ಫ್ನೇ ತಗೊಳ್ಳೋಣ. ಈಗ ತಾನೇ ಎರಡು ಅಲೀಲ್ ಅಂತನಾದ್ರೂ ಹೇಳ್ಬೋದು, ಎರಡು ಜೀನ್ಸ್ ಅಂತನಾದ್ರೂ ಹೇಳ್ಬೋದು. ಇಫ್ ದೀಸ್ ಟೂ ಜೀನ್ಸ್ ಆರ್ ಐಡೆಂಟಿಕಲ್ ಅಂತನಾದ್ರೂ ಹೇಳ್ಬೋದು, ಇಫ್ ದೀಸ್ ಟೂ ಅಲೀಲ್ಸ್ ಆರ್ ಐಡೆಂಟಿಕಲ್ ಅಂತನಾದ್ರೂ ಹೇಳ್ಬೋದು. See, if these two alleles are identical, then that condition is known as homozygous. If these two alleles are not identical or dissimilar pair of genes or dissimilar pair of alleles are present, then that condition is known as heterozygous condition. Then this condition is known as heterozygous condition. ಇದನ್ನ homozygous condition ಅಂತ ಹೇಳಿದ್ರೆ ಇದನ್ನ heterozygous condition ಅಂತ ಹೇಳ್ತೀವಿ. See here, ಎರಡು ಅಲಿಲ್ ಇರುತ್ತಲ್ಲ, ಒಂದು ಜೀನ್ ಅಲ್ಲಿ ಎರಡು ಅಲಿಲ್ ಇರುತ್ತೆ. ಒನ್ ಆಫ್ ದೆಮ್ ಮೇ ಬಿ ಡಿಫರೆಂಟ್ ಡ್ಯೂ ಟು ಸಮ್ ಚೇಂಜಸ್ that it has undergone. So the meaning ಏನಂತ ಹೇಳ್ತೀನಿ ಇವಾಗ. So that will results in the modification of information present in that particular allele. ನೋಡಿ, ಫಸ್ಟ್ ಪಾಯಿಂಟ್ ಏನ್ ಹೇಳಿದೆ ನಾನು, ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ ಟೂ ಅಲಿಲಿಕ್ ಫಾರ್ಮ್ ಅಂತ ಹೇಳಿದೆ. See, if these two alleles are identical, then that condition is known as homozygous. If these two alleles are not identical, then that condition is known as heterozygous condition. ಈ ಎರಡು ಅಲಿಲಲ್ಲಿ ಒನ್ ಆಫ್ ದೇಮ್ ಮೇ ಬಿ ಡಿಫರೆಂಟ್, ಒಂದು ಸ್ವಲ್ಪ ಡಿಫರೆಂಟ್ ಆಗ್ಬಿಡುತ್ತೆ. ಯಾಕೆ? ಡ್ಯೂ ಟು ಸಮ್ ಚೇಂಜಸ್ ದಟ್ ಇಟ್ ಹ್ಯಾಸ್ ಅಂಡರ್ಗೋನ್. ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಆಗೋದ್ರಿಂದ ಆ ಎರಡು ಅಲಿಲಲ್ಲಿ ಒಂದು ಅಲಿಲು ಸ್ವಲ್ಪ ಡಿಫರೆಂಟ್ ಆಗುತ್ತೆ. ಅವಾಗ ಏನಾಗುತ್ತೆ, that will modifies the information present in that particular allele, or you can say that will results in the modification of information present in that particular allele. ಈಗ ಒಂದು ಜೀನು ಎರಡು ಅಲಿಲಿಕ್ ಫಾರ್ಮ್ ಅಲ್ಲಿ ಇದೆ, ಆ ಎರಡು ಅಲಿಲಲ್ಲಿ ಒಂದು ಸ್ವಲ್ಪ ಡಿಫರೆಂಟ್ ಆಗುತ್ತೆ, ಬಿಕಾಸ್ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಹಾಗಾಗಿ ಅದ್ರಲ್ಲಿ ಇದ್ದಂತಹ ಇನ್ಫಾರ್ಮೇಶನ್, ಒಂದು ಪರ್ಟಿಕ್ಯುಲರ್ ಟ್ರೇಟ್ ಅನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಅದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅದು ಸ್ವಲ್ಪ ಮಾಡಿಫೈ ಆಗುತ್ತೆ. ಇದಿಷ್ಟನ್ನ ತಿಳ್ಕೊಳ್ಳಿ ಇವತ್ತು. ಸೊ ದಟ್ ಈಸ್ ಒನ್ ಆಫ್ ದೆಮ್
may be different or one of them become different due to some changes it has undergone and that will result in the modification of information present in that particular allele. ಆ ಪರ್ಟಿಕ್ಯುಲರ್ allele ಅಲ್ಲಿ ಇನ್ಫಾರ್ಮೇಶನ್ ಇತ್ತಲ್ಲ, ಆ ಇನ್ಫಾರ್ಮೇಶನ್ ಮಾಡಿಫೈ ಆಗುತ್ತೆ. ಯಾಕೆ ಅಂದ್ರೆ ಆ ಒಂದು allele ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದೀನಿ, ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದೀನಿ. ಒಂದು allele ಯಾಕೆ ಅಂತ ಅಂದ್ರೆ ಒಂದು ಜೀನು ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ, 2 ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅದರ ಚೇಂಜ್ ಆದಾಗ ಯಾವ ತರ ಆಗುತ್ತೆ, ಯಾವ ಅಲಿಲನ್ನ ಡಾಮಿನೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ, ಯಾವ ಅಲಿಲನ್ನ ರೆಸಿಸಿವ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ಡಾಮಿನೆನ್ಸ್, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಿ. ಓಕೆ, ದೆನ್ ಥ್ಯಾಂಕ್ ಯು.